ಆ ಓಕೆ, ನಮಸ್ತೆ ಎಲ್ರಿಗೂ. ಸೊ ಇವತ್ತು ನಮ್ ಜೊತೆ ಆ ಇವ್ರ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಇಂಜಿನಿಯರ್ ಪ್ರಸಾದ್ ಅಂತ. ಇವರು ನಮ್ಮ A1 ಟ್ರಾನ್ಸ್ಫಾರ್ಮೇಶನ್ ಕಮ್ಯುನಿಟಿಗೆ ಬಂದು ಹೆಲ್ತ್ ಅನ್ನ ಇವರು ಕೂಡ ಮತ್ತೆ ಇವ್ರ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಎಸ್ ಸರ್, ಪ್ರಸಾದ್ ಸರ್. ಸರ್, ನಿಮ್ಗೆ ಇಲ್ಲಿಗೆ ಬಂದ್ಮೇಲೆ ಏನೆಲ್ಲ ಹೆಲ್ತ್ ಅಲ್ಲಿ ಚೆನ್ನಾಗಾಯ್ತು, ಸೊ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಎಸ್ ಪ್ಲೀಸ್ ಸರ್. ಫಸ್ಟ್ಲಿ ಸರ್, ನಾನು ಗೋವಿಂದ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಂಗೆ ಇಲ್ಲಿ A1 ಫ್ಯಾಮಿಲಿಗೆ ಇನ್ವೈಟ್ ಮಾಡೋದಕ್ಕೆ. ಸೊ ನಾನು ನಾರ್ಮಲಿ ಗೋವಿಂದ್ ಸರ್ ಫುಲ್ ಟೆಸ್ಟ್ ಮಾಡ್ತೀನಿ. ಆ ಏನೋ ಒಂದು ನಂಬಿಕೆ ಮೇಲೆ ತುಂಬಾ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನೋಡೋಣ, ಇದೊಂದು ಟ್ರೈ ಮಾಡೋಣ ಅಂತ ನಾನು ಸ್ಟಾರ್ಟಿಂಗ್ ಸುಮ್ಮನೆ ಬ್ಲೈಂಡ್ ಆಗಿ ಮಾಡಿದೆ. ಆಕ್ಚುಲಿ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಮೈನ್ ನನ್ಗೆ ನಾನು ಆಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ಕಂಪ್ಯೂಟರ್ ವರ್ಕ್ ತುಂಬಾ ಮಾಡ್ಬೇಕು. ಸೊ ಅದರಿಂದ ನಂಗೆ ತುಂಬಾ ಸ್ಲೀಪ್ ಇಶ್ಯೂ ಇತ್ತು. ಆಲ್ಮೋಸ್ಟ್ ಒಂದು 10 years ಇಂದ ಸ್ಲೀಪಿಂಗ್ ಇಶ್ಯೂ ಇತ್ತು. ಸೊ ಅದರಿಂದ ನೆಕ್ಸ್ಟ್ ಡೇ ಕಾನ್ಸಂಟ್ರೇಷನ್ ಮಾಡಕ್ಕೆ ಹೆಡ್ ಬರೋದು ತುಂಬಾ ಇಶ್ಯೂ ಆಗ್ತಾ ಇತ್ತು ಆಕ್ಚುಲಿ. ಸೊ ಇದು ತಗೊಂಡ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ, ಒಂದು 2-3 weeksಗೆ ನಂಗೆ ಸ್ಲೀಪ್ ಇಶ್ಯೂ ಫುಲ್ ಸರಿ ಹೋಗ್ಬಿಡುತ್ತೆ ಆಕ್ಚುಲಿ. ಸೊ ನಂಗೆ ಸ್ಲೀಪ್ ಇಶ್ಯೂ ಸರಿ ಹೋಗೋದ್ರಿಂದ ಆಟೋಮೆಟಿಕ್ ಆಗಿ ಎಲ್ಲ ಚೆನ್ನಾಗ್ತಾ ಬಂತು ಆಕ್ಚುಲಿ. ಈಗ ನಾನು ಯಾವ ತರ ಅಂದ್ರೆ, ಈಗ ನನ್ಗೆ ಗೊತ್ತಿಲ್ಲ, ಈಗ ಬಾಡಿ ಎಷ್ಟು ಲೈಟ್ ಆಗಿದೆ ಅಂದ್ರೆ ಫುಲ್ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದೆ ಬಾಡಿ ಆಕ್ಚುಲಿ. ಆಮೇಲೆ ಈಗ ನಾನು 2 hours ಕೆಲಸ ಮಾಡೋದನ್ನ 1 hourಲೇ ಮಾಡ್ಬೋದು. ಅಷ್ಟು ಪ್ರೊಡಕ್ಟಿವಿಟಿ ತುಂಬಾ ಇಂಪ್ರೂವ್ ಆಗಿದೆ. ಮತ್ತೆ ಸಖತ್ ಆಕ್ಟಿವ್ ಅನ್ಸುತ್ತೆ ಬಾಡಿ ನನ್ಗೆ, ಅಂದ್ರೆ ತುಂಬಾ ಎನರ್ಜಿ ಇರುತ್ತೆ. ಮತ್ತೆ ಸ್ವಲ್ಪ ವೆಯ್ಟ್ ಕೂಡ ಸ್ವಲ್ಪ ರಿಡ್ಯೂಸ್ ಆಗಿದೆ. ಆಮೇಲೆ ಮೇಯ್ನ್ ನನ್ಗೆ ಸ್ವಲ್ಪ ಡೈಜೆಷನ್, ಕಾನ್ಸ್ಟಿಪೇಷನ್ ಇಶ್ಯೂ ಎಲ್ಲ ಇತ್ತು ಆಕ್ಚುಲಿ. ಇದು ಎಷ್ಟು ಟ್ರೈ ಮಾಡಿದೀನಿ, ತುಂಬಾ ವರ್ಷಗಳ ಕಾಲ ಎಲ್ಲ ಟ್ರೈ ಮಾಡ್ಬಿಟ್ಟಿದೀನಿ. ಎಲ್ಲೂ ನಂಗೆ ಅಷ್ಟೊಂದು ರಿಸಲ್ಟ್ ಅಷ್ಟೊಂದು ಬಂದಿರ್ಲಿಲ್ಲ. ಏನೋ ಟೆಂಪ್ರರಿ ಬರ್ತಿತ್ತು, ಮತ್ತೆ ಸರಿ ಆಗ್ತಿತ್ತು. ಇದು ಆಲ್ಮೋಸ್ಟ್ ಈಗ ನಾನು 3 months ಆಯ್ತು. ಫಸ್ಟ್ 2-3 weeks ಟೈಮ್ ತಗೊಂಡು ಒಂದ್ಸರಿ ಸರಿ ಹೋದ್ಮೇಲೆ ಈಗ ಒಂಥರ ಎಲ್ಲ ಇಶ್ಯೂ ಎಲ್ಲ ಸಾಲ್ವ್ ಆಗ್ಬಿಟ್ಟಿದೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇದು ನನ್ಗೆ ಇಶ್ಯೂ ಸಾಲ್ವ್ ಆಯ್ತು ಅಂತ ನಮ್ಮ ಅಪ್ಪ ಅಮ್ಮಗೆ ಇಬ್ರಿಗೂ ಇದು ಮತ್ತೆ ಅವ್ರಿಗೂ ಕೊಟ್ಟೆ ಆಕ್ಚುಲಿ. ನಮ್ಮ ಅಮ್ಮಗೆ ಶುಗರ್ ತುಂಬಾ ವರ್ಷದಿಂದ ಇತ್ತು, ಒಂದು 5-6 ವರ್ಷದಿಂದ ತುಂಬಾ ಇತ್ತು ಆಕ್ಚುಲಿ. ಈಗ HbA1c ಆಲ್ಮೋಸ್ಟ್ 9.5 ಆ ತರ ಇತ್ತು. ಜಸ್ಟ್ ಬೇಸಿಕ್ ಏನು ಶುಗರ್ ಅಲ್ಲಿ ಅದು 3 month ಏನು ರೇಷನ್ ಬರುತ್ತೆ, HbA1c. ಹೌದೌದು. ಸರ್. ಅದು ತುಂಬಾ ವರ್ಷದಿಂದ ಅವರು ಎಷ್ಟು ಡಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ರು, ತುಂಬಾ ಟ್ಯಾಬ್ಲೆಟ್ಸ್ ಗಳೆಲ್ಲ ಚೇಂಜ್ ಮಾಡಿದ್ರು, ಡಯಟ್ ಕೂಡ ಮಾಡಿದ್ರು. ಎಲ್ಲೂ ಅಷ್ಟೊಂದು ವೇರಿಯೇಷನ್ ಆಗ್ತಿರ್ಲಿಲ್ಲ. ಅದು ಆಲ್ಮೋಸ್ಟ್ ಅಷ್ಟೇ ಇರ್ತಿತ್ತು, 9.5, 10 ಅಷ್ಟರಲ್ಲೇ ಇರ್ತಾ ಇತ್ತು. ಸೊ ಇದು ತಗೊಂಡು ಬೇಸಿಕ್ ಕೊಟ್ರು. ಇದು ನಾರ್ಮಲಿ ಡಯಾಬಿಟಿಕ್ ಅವ್ರು ಹೇಳೋ ಸಜೆಷನ್ ಮಾಡತ್ರ ಇನ್ನು ಎಕ್ಸ್ಟ್ರಾ ಎಲ್ಲ ಆಡ್ ಮಾಡ್ತಾರೆ. ಸೊ ಅದೆಲ್ಲ ಆಡ್ ಮಾಡಿದ್ರೆ ಜಸ್ಟ್ ಬೇಸಿಕ್ SPTC ಜ್ಯೂಸ್ ಮತ್ತೆ ಲಿವೋ1 ಮತ್ತೆ GPM ಅಷ್ಟೇ ಕೊಟ್ಟಿದೆ ಆಕ್ಚುಲಿ. ಆ 3ರಿಂದಾನೇ ವಿತಿನ್ 20-25 ಡೇಸ್ಗೆ ಸಡನ್ ಆಗಿ 2.5 ಕಮ್ಮಿ ಆಗೋಯ್ತು. 9.5 ಇಂದ 7 ಬಂದ್ಬಿಡ್ತು. ಆಮೇಲೆ ಅವ್ರು 4 ಟ್ಯಾಬ್ಲೆಟ್ಸ್ ತಗೊಂತಾ ಇದ್ರು ಆಕ್ಚುಲಿ. ಸೊ ಡಾಕ್ಟರ್ ಅದಾದ್ಮೇಲೆ 25 ಡೇಸ್ ಆದ್ಮೇಲೆ ಮತ್ತೆ HbA1c ರಿಪೋರ್ಟ್ ತಗೊಂಡು ಮತ್ತೆ ಡಾಕ್ಟರ್ಗೆ ತೋರಿಸಿದಕ್ಕೆ ಡಾಕ್ಟರ್ ಆಲ್ಮೋಸ್ಟ್ 1 ಟ್ಯಾಬ್ಲೆಟ್ ಮಾತ್ರ ತಗೊಳಕ್ ಹೇಳಿದ್ದಾರೆ ಆಕ್ಚುಲಿ. ಸೊ 4 ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಟೋಟಲ್ ಆಗಿ. ಪರ್ ಡೇಗೆ 4 ಕಾಂಬಿನೇಷನ್ ಅನ್ಸುತ್ತೆ. ಹೌದು. ಸೊ ಆಮೇಲೆ ಡಾಕ್ಟರ್ಗೆ ರಿಪೋರ್ಟ್ ತೋರ್ಸಾದ್ಮೇಲೆ 25 ಡೇಸ್ಗೆ ಜಸ್ಟ್ 1 ಮಾತ್ರ ತಗೊಳಕ್ ಹೇಳಿದ್ದಾರೆ ಈಗ. ಸೊ ಈಗ ಮತ್ತೆ ಇನ್ನೂ 1 month ಆಗಿದೆ ಆಕ್ಚುಲಿ. ಮೋಸ್ಟ್ಲಿ ನೆಕ್ಸ್ಟ್ ಇವಾಗ ನಾವು ರಿಪೋರ್ಟ್ ತೆಗ್ಸಿದ್ರೆ ನನ್ನ ಪ್ರಕಾರ ನಮ್ಮ ಅಮ್ಮ ಅವರೇ ಹೇಳ್ತಾ ಇದಾರೆ, ನಂಗೆ ಫುಲ್ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಒಂದ್ ಸುಸ್ತಾಗ್ತಾ ಇಲ್ಲ, ಬಾಡಿ ಎಲ್ಲ ತುಂಬಾ. ಈಗ ಒಂದ್ ರೌಂಡ್ ವಾಕ್ ಮಾಡಕ್ಕೆ ಸುಸ್ತಾಗ್ಬಿಡ್ತಾ ಇದ್ದಾರೆ ಆಕ್ಚುಲಿ. ಈಗ 10 ರೌಂಡ್ ವಾಕ್ ಮಾಡಿದ್ರೆ ಮನೆಗ್ ಬರಲ್ಲ, ಅಷ್ಟು ಖುಷಿಯಾಗಿ ವಾಕ್ ಮಾಡ್ತಾ ಇರ್ತಾರೆ ಆಕ್ಚುಲಿ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಈಗ ಮತ್ತೆ ಟೆಸ್ಟ್ ಮಾಡಿಸಿದ್ರೆ 2 months ಆಗಿದೆ. ನಾರ್ಮಲ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ HbA1c. ತಾಯಿ ಅವರಿಗೆ ಏಜ್ ಎಷ್ಟಿರ್ಬೋದು? ಏಜ್ ಒಂದು 62 ಆಗಿದೆ. 62 ಏಜ್. ಗ್ರೇಟ್. ಮತ್ತೆ ನಮ್ಮ ಅಪ್ಪಗೆ ಕಾನ್ಸ್ಟಿಪೇಷನ್ ಇಶ್ಯೂ ಇತ್ತು ಸುಮಾರು ಒಂದು 15 years ಇಂದ ಇತ್ತು ಆಕ್ಚುಲಿ. ಅವರು ತುಂಬಾ ಟ್ರೈ ಮಾಡಿದ್ರು, ತುಂಬಾ ಆಯುರ್ವೇದಿಕ್, ತುಂಬಾ ಬೇರೆ ಬೇರೆ ಏನೇನೋ ಟ್ರೈ ಮಾಡ್ತಿದ್ರು ಪಾಪ. ಅವರು ಯೂಟ್ಯೂಬ್ ಅಲ್ಲಿ ನೋಡೋದು, ಅದು ಇದು ರಿಸರ್ಚ್ ಮಾಡೋದು, ಏನೇನೋ ಮಾಡ್ತಿದ್ರು ಪಾಪ. ಏನೋ ಆಗಿರ್ಲಿಲ್ಲ. ಜಸ್ಟ್ ನಾನು ನೋಡಿ, ನನ್ ಮೇಲೆ ನಂಬಿಕೆ ಇಡಿ, ನನ್ಗಂತೂ ಸರಿ ಹೋಗಿದೆ. ನೀವು ಟ್ರೈ ಮಾಡಿ. ಇದೇನ್ ಸೈಡ್ ಎಫೆಕ್ಟ್ ಅಂತೂ 100% ಸೈಡ್ ಎಫೆಕ್ಟ್ ಇಲ್ಲ. ನಾನು ತಗೊಂಡಿದೀನಿ. ಇದು ನಾರ್ಮಲ್ ಆಯುರ್ವೇದಿಕ್ ತರ ಬಾಡಿ ಹೀಟ್ ಆಗೋದು, ಆಮೇಲೆ ಲೇಟ್ ರಿಸಲ್ಟ್ ಕೊಡೋದು ಆ ತರ ಏನಿಲ್ಲ. ಇದು ನನಗ್ ರಿಸಲ್ಟ್ ಬೇಗನೆ ಸಿಕ್ಕಿದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದ್ ಮಾತು ಕೇಳ್ತಿದ್ರಿ, ಸರ್ ಇದು ತಗೊಂಡ್ರೆ ಹೀಟ್ ಆಗುತ್ತಾ ಅಂತ ಕೇಳಿದ್ರಿ. ಹೌದೌದು. ನಿಮ್ಗೆ ಆತರ ಹೀಟ್ ಏನೂ ಆಗ್ಲಿಲ್ಲ ತಾನೆ? ನನ್ಗೇನ್ ಆಗ್ಲಿಲ್ಲ. ನಮ್ಮ ಅಪ್ಪ ಆಕ್ಚುಲಿ ಈ ತರದಲ್ಲಿ ತಗೊಳಲ್ಲ. ಸೊ ಅದಕ್ಕೆ ನಾನು ಸಹ ಟ್ರೈ ಮಾಡೋಣ. ಮತ್ತೆ ಆಮೇಲೆ ಸೈಡ್ ಎಫೆಕ್ಟ್ ಆದ್ರೆ ಮತ್ತೆ ಆಮೇಲೆ ಅವರು ಸುಮ್ನೆ ಅದು ಇದು ಅಂತಾರ ಅಂದ್ಬಿಟ್ಟು ನಾನ್ ಫಸ್ಟ್ ತಗೊಳ್ಳೋಣ ಅಂದ್ರೆ ಏನು ಸೈಡ್ ಎಫೆಕ್ಟ್, 0 ಸೈಡ್ ಎಫೆಕ್ಟ್. ಸೊ ಬಾಡಿ ಹೀಟ್ ಆಗೋದು ಹತ್ರ ಏನು ಆಗಿಲ್ಲ ಆಕ್ಚುಲಿ. ರಿಸಲ್ಟ್ ಬೇಗ ಸಿಕ್ತು.
ಮುಂಚೆ ಅವರು ಆಯುರ್ವೇದಿಕ್ ಎಲ್ಲ ತಗೊಂಡಿದ್ರು, ಬೇರೆ ಆಯುರ್ವೇದಿಕ್ ಎಲ್ಲ ತಗೊಂಡಿದ್ರು ಅವರು. ಸೊ ಅವರು ಅದು ಕಂಪೇರ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಹೇಳ್ದೆ, ಇದು ಆತರ ಆಯುರ್ವೇದಿಕ್ ಅಲ್ಲ, ಇದು ಅಡ್ವಾನ್ಸ್ ಆಯುರ್ವೇದಿಕ್, ರಿಸಲ್ಟ್ ಬೇಗ ಸಿಗುತ್ತೆ ನಿಮ್ಗೆ. ಸಾಲ್ವ್ ಆಗಿಲ್ಲ ಅಂದ್ರೂ 100% ಸೈಡ್ ಎಫೆಕ್ಟ್ ಅಂತೂ ಆಗಲ್ಲ ಅಂತ ಸುಮ್ನೆ ನಿಮ್ಗೆ ಇದೇನ್ ಸೈಡ್ ಎಫೆಕ್ಟ್ ಆಗಲ್ಲ ತಗೊಳ್ಳಿ ಅಂತ ಸುಮ್ನೆ ಕೊಟ್ಟೆ ಅವ್ರಿಗೆ. ಒಂದ್ 2 ವಾರಕ್ಕೆ ಫುಲ್ ಆರಾಮ್ ಆಗ್ಬಿಟ್ಟಿದೆ, ಫುಲ್ ಖುಷಿ ಆಗ್ಬಿಟ್ಟಿದೆ ಅವ್ರು ಆಕ್ಚುಲಿ. ಆ ಸೊ ಅವರು ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ಆಕ್ಚುಲಿ, ತುಂಬಾ ಚೆನ್ನಾಗಿ. ಹಾಗಾದ್ರೆ ನಿಮ್ ಫ್ಯಾಮಿಲಿಯಲ್ಲಿ ನೀವು, ನಿಮ್ಮ ತಂದೆಯವರು ಮತ್ತೆ ತಾಯಿ ಎಲ್ಲರೂ ತಗೊಳ್ತಾ ಇದಾರೆ, ಬಟ್ ನೀವು ಸ್ಯಾಟಿಸ್ಫೈ ಆಗಿದ್ದೀರಿ, ಖುಷಿ ಆಗಿದ್ದೀರಾ? ಹೌದು. ಮತ್ತೆ ನಮ್ಮ ಅಮ್ಮ ಅವ್ರ ತಮ್ಮ ಒಬ್ರು ಇದಾರೆ, ಅವ್ರಿಗೆ ಲಿವರ್ ಸಿರೋಸಿಸ್ ಇತ್ತು ಆಕ್ಚುಲಿ. ಸೊ ಅಂದ್ರೆ ಡೈಲಿ ಮಲ್ಕೊಂಡ್ರೆ 6 ಮಂತ್ಸ್ ಬೆಳಗ್ಗೆ 7 ವರ್ಷಕ್ಕೆ ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿರ್ತಾ ಇತ್ತು, ಅಂದ್ರೆ ಫುಲ್ ಅಷ್ಟು ಸ್ವೆಟ್ ಆಗ್ತಾ ಇದ್ರು. ಸೊ ಇದು ಕೊಟ್ಟಿದ್ದಕ್ಕೆ ವಿತಿನ್ 1 ವೀಕ್ ಟು 1 ವೀಕ್ಗೆ 2 ವೀಕ್ಸ್ಗೆ ಆ ಸ್ವೆಟ್ಟಿಂಗ್ ಆಗೋದೇ ಹೋಗ್ಬಿಟ್ಟಿದೆ. ಸ್ವೆಟ್ಟಿಂಗ್ ಅಂದ್ರೆ ಈಗ ಮಲ್ದು ಬೆಳಗ್ಗೆ ಇದ್ರೆ ಬಟ್ಟೆ ಎಲ್ಲ ತೇವಾಗ ನೆಂದೋಗಿರ್ತಾ ಇತ್ತು, ನೀರ್ ಆಗ್ಬಿಡ್ತಾ ಇತ್ತು, ಅಷ್ಟು ಬೆವರ್ತಾ ಇದ್ರು ಬಿಕಾಸ್ ಆಫ್ ಲಿವರ್ ಇಶ್ಯೂ. ಅವ್ರು ಬೇರೆ ಕಡೆ ಎಲ್ಲ ತೋರಿಸಿದ್ರು ಆಕ್ಚುಲಿ, 6 ಮಂತ್ ತೋರಿಸಿದ್ರು, ಆರ್ಟ್ ಇಶ್ಯೂ ಇದೆ ಅದಕ್ಕೆ ನಿಮ್ಗೆ ಈ ತರ ಆ ತರ ಇಶ್ಯೂ ಅಂತ ಹೇಳ್ತಾ ಇದ್ರು, ಆಯ್ತಾ. ಸೊ ಇದು ತಗೊಂಡಿದ್ದಕ್ಕೆ ಜಸ್ಟ್ 2 ವೀಕ್ಸ್ಗೆ ಅದು ಸ್ವೆಟ್ಟಿಂಗ್ ಏನ್ ಆಗ್ತಾ ಇದ್ರು ಅದು 2 ವೀಕ್ಸ್ಗೆ ಸರಿ ಆಗ್ಬಿಟ್ಟು ಸ್ವೆಟ್ಟಿಂಗ್ ಆಗೋದು ಸ್ಟಾಪ್ ಆಗೋಯ್ತು ಆಕ್ಚುಲಿ. ಅಂದ್ರೆ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಎದ್ರೆ ಇಡೀ ಬಟ್ಟೆ ಎಲ್ಲ ನೆಂದೋಗ್ತಾ ಇತ್ತು, ಅಷ್ಟು ಸ್ವೆಟ್ಟಿಂಗ್ ಆಗ್ತಾ ಇದ್ರು. ಸೊ ಆಮೇಲೆ ಫ್ಯಾಟಿ ಲಿವರ್ ತುಂಬಾ ಥರ್ಡ್ ಸ್ಟೇಜ್ ಅಲ್ಲೇ ಇತ್ತು ಆಕ್ಚುಲಿ. ಸೊ ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ, ಸೊ 1 ಮಂತ್ಗೆ. ಸೊ ಅದನ್ನ ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ ಈಗ. ಮೋಸ್ಟ್ಲಿ 2-3 ಮಂತ್ಸ್ಗೆ 100% ನಾರ್ಮಲ್ ಆಗ್ಬಿಡುತ್ತೆ ಅವ್ರಿಗೆ. ಸೂಪರ್ ಸರ್. ಸೊ ಬೇರೆ ಏನಾದ್ರು ಹೇಳ್ಬೇಕಾಗಿತ್ತಾ? ಇಲ್ಲ ಸರ್, ಏನಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ನಂಗೆ ಮೇನ್ ಸ್ಲೀಪಿಂಗ್ ಇಶ್ಯೂ ರಿಸಾಲ್ವ್ ಆಗಿದ್ದು ತುಂಬಾ ಖುಷಿ ಆಯ್ತು ಆಕ್ಚುಲಿ. ನಂಗೆ ತುಂಬಾ ವರ್ಷದಿಂದ ಇಶ್ಯೂ ಇತ್ತು ಆಕ್ಚುಲಿ ಅದು. ಅದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು, ನೀವು ನಂಗೆ ಈ ಫ್ಯಾಮಿಲಿಗೆ ಇನ್ವೈಟ್ ಮಾಡಿ ಎಲ್ಲರೂ ಕೂಡ ಈಗ ನೀವು ಚೆನ್ನಾಗಿ ಆಗಿರೋದಕ್ಕೆ ನೀವು ಕೂಡ ತುಂಬಾ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಿಮ್ ಹೆಸರು ತುಂಬಾ ಜನ ಹೇಳ್ತಾ ಇದ್ದಾರೆ, ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಆ ಒಂದು ಬ್ಲೆಸ್ಸಿಂಗ್ ನಮ್ಗೆ ತುಂಬಾನೇ ಬೇಕಾಗುತ್ತೆ ಖಂಡಿತವಾಗಿ. ನನಗೂ ಕೂಡ ತುಂಬಾ ಜನ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಅಫ್ಕೋರ್ಸ್ ನೀವು ಕೂಡ ತುಂಬಾ ಜನರಿಗೆ ಚೆನ್ನಾಗಿರೋದ್ರಿಂದ ಹೇಳಿರೋದ್ರಿಂದ ಅವರು ಕೂಡ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಆ ಒಂದು ಬ್ಲೆಸ್ಸಿಂಗ್ ಎಲ್ರಿಗೂ ಕೂಡ ಬೇಕು. ಸೊ ಎನಿಹೌ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬಿಸಿ ಶೆಡ್ಯೂಲ್ ನಲ್ಲಿ ಬಂದು ಒಂದು ನಿಮ್ಮ ಟೆಸ್ಟಿಮನಿ, ನಿಮ್ಮ ರಿಸಲ್ಟ್ ಏನಾಗಿದೆ, ನಿಮ್ಮ ಫ್ಯಾಮಿಲಿಯ ಬಗ್ಗೆ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.